ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಶ್ಲೋಕ 18. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ಥಂ ಪುರುಷೋ ಮತೋ ಮೇ. ಈ ಶ್ಲೋಕದ ಭಾವಾರ್ಥ: ಭಗವಾನ್, ನೀನು ತಿಳಿಯಲರ್ಹವಾದ ಪರಮಾಕ್ಷರ ಅರ್ಥಾತ್ ಅಕ್ಷಯನಾದ ಪರಮಾತ್ಮನಾಗಿರುವೆ. ನೀನು ಈ ಜಗತ್ತಿಗೆ ಪರಮ ಕಾರಣನು, ಶಾಶ್ವತ ಧರ್ಮ ರಕ್ಷಿಸುವನು, ಅವಿನಾಶಿಯಾದ ಸನಾತನ ಪುರುಷನು ಎಂಬುದೇ ನನ್ನ ಮತ. ಆತ್ಮದ ಸ್ವರೂಪವೇನು? ಶಾಶ್ವತ ಧರ್ಮವನ್ನು ರಕ್ಷಿಸುವವನು. ಅವಿನಾಶಿಯಾದ ಸನಾತನ ಪುರುಷನು ಎಂಬುದೇ ನನ್ನ ಮತ. ಆತ್ಮದ ಸ್ವರೂಪವೇನು? ಸ್ವರೂಪ ಏನಾಗಿರುವುದು? ಶಾಶ್ವತ, ಸ್ಥಿರ, ಅವಿನಾಶಿ, ಅರ್ಥಾತ್ ಪ್ರಾಪ್ತಿಯ ನಂತರ ಮಹಾಪುರುಷನು ಸಹ ಅದೇ ಆತ್ಮಭಾವದಲ್ಲಿ ಸ್ಥಿರವಾಗುವನು. ಆದ್ದರಿಂದಲೇ ಭಗವಂತ ಮತ್ತು ಆತ್ಮ ಒಂದೇ ಲಕ್ಷಣವುಳ್ಳದ್ದು.